ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಮ್ಮ ಹಿಂದಿನವರು ತುಂಬ ಆರೋಗ್ಯವಂತರಾಗಿರ್ತಿದ್ರು. ಅದರಲ್ಲೂ ಭಾರತ ಹಳ್ಳಿಗಳ ದೇಶ, ಗ್ರಾಮೀಣ ಪ್ರದೇಶದ ಜನರ ಜೀವನವನ್ನು ನಾವು ನೋಡಿದಾಗ ಅವರ ಆರೋಗ್ಯದ ಬಗ್ಗೆ ನಮಗೆ ತಿಳಿಯುತ್ತೆ. ಮೈ ಮುರಿದು ಕೆಲಸ ಮಾಡ್ತಾಯಿದ್ರು. ಅದರ ಜೊತೆಗೆ ಪೌಷ್ಟಿಕದಾಯಕ ಆಹಾರ, ಅದು ಪೌಷ್ಟಿಕದಾಯಕ ಆಹಾರ ಅಂದರೆ ಈಗ ನಾವು ಏನು ತಿಂತೀವಿ, ಬಾದಾಮ್ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಅಥವಾ ಹಣ್ಣುಗಳು, ಈ ಥರದ್ದು ಏನೂ ಅವ್ರು ತಿಂತಾ ಇರಲಿಲ್ಲ. ಅವರು ಪ್ರತಿನಿತ್ಯ ರಾಗಿ ಮುದ್ದೆ ಅಥವಾ ಸೊಪ್ಪು, ಉಪ್ಸಾರು ಅಂತಾರಲ್ಲ, ಕಾಳುಗಳದ್ದು, ಅಥವಾ ಉತ್ತರ ಕರ್ನಾಟಕಕ್ಕೆ ಭಾಗದಲ್ಲಿ ನಾವು ನೋಡೋದಾದರೆ ಜೋಳದ ರೊಟ್ಟಿಯನ್ನು ತಿಂತಾಯಿದ್ರು. ಆಮೇಲೆ ಕರಾವಳಿ ಪ್ರದೇಶದಲ್ಲಾದರೆ ಗಂಜಿ ಅನ್ನ, ಮೀನು, ಈ ಥರದ್ದು ಒಂದು ಅವರ ಆಹಾರ ಪದ್ಧತಿಯಾಗಿತ್ತು. ಯಾವುದೇ ರೀತಿಯ ಕಾಯಿಲೆಗಳಿಲ್ಲದಂತೆ ನಿರೋಗಿಗಳಾಗಿ ಇದ್ದರು. ಹಾಗಾದರೆ ಅವರ ಆಹಾರದಲ್ಲಿರುವ ಅತ್ಯಂತ ಪ್ರಮುಖವಾದ ಅಂಶ ಯಾವುದು ಅಂತ ನಾವು ನೋಡೋದಾದರೆ, ಅವರು ಯಾವ ಆಹಾರವನ್ನು ಸೇವಿಸ್ತಾ ಇದ್ರು, ಅದು ಯಾವ ರೀತಿ ಸೇವಿಸ್ತಾ ಇದ್ರದ್ದು ಅನ್ನೋದು ಬಹಳ ಮುಖ್ಯ. ಅದರಲ್ಲಿ ಮುಖ್ಯವಾಗಿ ಹಿಂದಿನ ದಿನ ಅವರು ಅನ್ನವನ್ನು ಒಂದು ಮಡಕೆಯಲ್ಲಿಟ್ಟು ಮಾರನೆಯ ದಿನ ಅದನ್ನು ಸೇವನೆ ಮಾಡ್ತಾಯಿದ್ರು. ಅಂದರೆ ಮಡಕೆಯಲ್ಲಿ ಹಾಕಿದ ತಂಗಳ ಅನ್ನ ಅಂತ ನಾವು ಏನು ಅಂತೀವಿ, ಅದು ಒಂದು ಅಮೃತಕ್ಕೆ ಸಮಾನ ಅಂತಲೇ ಹೇಳಬಹುದು. ಹಾಗಾದರೆ ವೈಜ್ಞಾನಿಕವಾಗಿ ಮಡಕೆಯಲ್ಲಿ ಹಾಕಿಟ್ಟಿರುವ ತಂಗಳ ಅನ್ನ ಏನಿದೆ, ಅದು ಯಾವ ರೀತಿ ನಮಗೆ ಆ ಆರೋಗ್ಯವನ್ನು ವೃದ್ಧಿಸುತ್ತೆ ಅಂತ ನಾವು ನೋಡೋದಾದರೆ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಈ ತಂಗಳನ್ನವನ್ನು ಮಡಕೆಯಲ್ಲಿ ಹಾಕಿ ಅದನ್ನು ಹಾಗೆ ಇಟ್ಟು ನಂತರ ಮಾರನೆಯ ದಿನ ಬೆಳಗ್ಗೆ ಅದನ್ನು ಸೇವಿಸುವ ಪದ್ಧತಿಯನ್ನು ನಾವು ನೋಡ್ತೀವಿ. ಇದನ್ನು ಪಳಯಂ ಸಾದಂ ಅಂತ ಕರೀತಾರೆ, ಪಂತ್ ಬಾತ್ ಅಂತ ಕರೀತಾರೆ, ಕುಳಿಕೆ ಅನ್ನ, ಉಳಿದ ಅನ್ನ, ನೀರು ಅನ್ನ, ತಂಗಳನ್ನ, ಈ ಥರ ಆಯಾ ಭಾಗಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಹೆಸರುಗಳಿಂದ ಈ ಅನ್ನವನ್ನು ಕರೀತಾರೆ. ಹಾಗಾದರೆ ಇದನ್ನು ಏನು ಮಾಡ್ತಾರೆ ಅಂತಂದರೆ, ರಾತ್ರಿ ಮಿಕ್ಕಿರುವ ಅನ್ನವನ್ನು ಒಂದು ಮಡಿಕೆಯಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆನೋ ಹಾಕಿ ಇಡುವಂಥದ್ದು ಒಂದು ಸಂಪ್ರದಾಯ ಇದೆ. ಅದನ್ನು ಮಾರನೇ ದಿನ ಅದನ್ನೇನು ಮಾಡ್ತಾರೆ ಅಂದರೆ, ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಉಪ್ಪು ಹಾಕಿ ಅದನ್ನು ಸೇವಿಸುವುದು. ಅದು ಗಂಜಿ ಥರ ಇರುತ್ತೆ, ಹಾಗಾಗಿ ಅದನ್ನು ಸೇವಿಸುವುದು. ಹಾಗಾದರೆ ಇದು ಮಡಿಕೆಯಲ್ಲಿ ಹಾಕಿಟ್ಟಿರುವ ಬರೀ ಇಷ್ಟು ಅನ್ನ ಯಾವ ರೀತಿ ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ರಾತ್ರಿಯ ವೇಳೆ ನಾವು ಅಡಿಗೆ ಮಾಡಿದ ತಕ್ಷಣ ಅದನ್ನು ತಣ್ಣಗೆ ಮಾಡಿ ಆಹಾರವನ್ನು ತಿಂದಾಗ ರಿಟ್ರಾಗ್ರೆಡೇಷನ್ ಎನ್ನುವ ಒಂದು ಪ್ರಾಸೆಸ್ ನಡೆಯುತ್ತದೆ. ರಿಟ್ರಾಗ್ರೆಡೇಷನ್ ಅಂತಂದರೆ, ಸಾಮಾನ್ಯವಾಗಿ ಅನ್ನವನ್ನು ತಿಂದಾಗ ಏನಾಗುತ್ತೆ ಅಂದರೆ, ಅದು ಬಹಳ ಬೇಗ ಜೀರ್ಣವಾಗಿ ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ. ಅಂದರೆ ಶುಗರ್ ಸ್ಪೈಕ್ ಅಂತ ನಾವೇನು ಹೇಳ್ತೀವಿ, ಅದು ಸಾಮಾನ್ಯವಾಗಿ ಅನ್ನವನ್ನು ತಿಂದಾಗ ಉಂಟಾಗುವಂತಹ ಪ್ರಕ್ರಿಯೆ. ಅದಕ್ಕೋಸ್ಕರನೇ ಮಧುಮೇಹ ರೋಗಿಗಳಿಗೆ ವೈದ್ಯರು ಏನು ಹೇಳ್ತಾರೆ ಅಂದರೆ, ಅನ್ನವನ್ನು ತಿನ್ನಬೇಡಿ, ಅದರ ಬದಲು ರಾಗಿ ತಿನ್ನಿ, ಜೋಳ ತಿನ್ನಿ ಅಂತ ಹೇಳ್ತಾರೆ. ಏಕೆಂದರೆ ಅದರಲ್ಲಿ ಫೈಬರು ಜಾಸ್ತಿ ಇರೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ನಿಧಾನವಾಗಿ ನಡೆಯುತ್ತೆ, ನಿಧಾನವಾಗಿ ಗ್ಲೂಕೋಸ್ ರಕ್ತಕ್ಕೆ ಸೇರುತ್ತೆ. ಹಾಗಾಗಿ ರಕ್ತದಲ್ಲಿ ಗ್ಲೂಕೋಸ್ನ ಸ್ಥಿರತೆ ಇರುತ್ತೆ, ಹೆಚ್ಚಾಗೋದಿಲ್ಲ ಗ್ಲೂಕೋಸು ಅನ್ನೋ ಒಂದು ಕಾರಣಕ್ಕೆ ಅನ್ನವನ್ನು ತಿನ್ನಬೇಡಿ ಅಂತಾರೆ. ಆದರೆ ಬಿಸಿ ಅನ್ನವನ್ನು ತಿಂದಾಗ ಇದನ್ನು ನಾವು ನೋಡ್ಬೋದು. ಅದನ್ನು ತಣ್ಣಗೆ ಮಾಡಿ ನಾವು ತಿಂದಾಗ ರಿಟ್ರಾಗ್ರೆಡೇಷನ್ ಎನ್ನುವ ಒಂದು ಪ್ರಾಸೆಸ್ ನಡೆಯುತ್ತೆ. ಹಾಗಾಗಿ ಹಿಂದಿನ ದಿನದ ತಂಗಳನ್ನು ನಾವು ತಿಂದಾಗ ಅದು ರೆಸಿಸ್ಟೆಂಟ್ ಸ್ಟಾರ್ಚ್ ಎನ್ನುವ ಮತ್ತೊಂದು ಬೇರೆ ಒಂದು ಪ್ರಕಾರವಾಗಿ ಅದು ಮಾರ್ಪಾಡಾಗುತ್ತೆ. ಈ ರೆಸಿಸ್ಟೆಂಟ್ ಸ್ಟಾರ್ಚ್ ಏನು ಮಾಡುತ್ತೆ ಅಂದರೆ, ಅದು ನಮ್ಮ ಸಣ್ಣ ಕರಳಿಗಿನ್ನ ದೊಡ್ಡ ಕರಳಿಗೆ ಹೋಗುತ್ತೆ. ಕೊಲಾನ್ ಅಂತೀವಲ್ಲ ಅಲ್ಲಿ, ಅಂದರೆ ಪಾರ್ಷಲಿ ಡೈಜೆಷನ್ ಆಗುತ್ತೆ, ಮಿಕ್ಕಿದು ಕೊಲಾನ್ಗೆ ಹೋಗುತ್ತೆ. ಈ ನಮ್ಮ ಕರುಳಿನಲ್ಲಿ ಹಲವಾರು ಬ್ಯಾಕ್ಟೀರಿಯಾಗಳಿರುತ್ತೆ, ಅಂದರೆ ಗಟ್ ಮೈಕ್ರೋಬಯೋಮ್ ಅಂತ ಕರಿತೀವಿ. ಇತ್ತೀಚಿನ ದಿನದಲ್ಲಿ ಇಡೀ ಜಗತ್ತಿನಲ್ಲಿ ನಡೆಯುತ್ತಿರುವ ಅತಿ ಹೆಚ್ಚು ಸಂಶೋಧನೆಗಳು ಈ ಗಟ್ ಮೈಕ್ರೋಬಯೋಮ್ನ ಕುರಿತಾಗಿದ್ದಾಗಿದೆ. ಅಂದರೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ನಮ್ಮ ಆರೋಗ್ಯವನ್ನು ನಿರ್ಧರಿಸುವುದು ಎನ್ನುವುದು ವಿಜ್ಞಾನಿಗಳ ಒಂದು ತರ್ಕ. ಅದಕ್ಕೆ ಬೇಕಾದಷ್ಟು ಪುರಾವೆಗಳು ಇದೆ. ನಮ್ಮ ಕರುಳಿನಲ್ಲಿ ಅನುಕೂಲಕರವಾದ ಬ್ಯಾಕ್ಟೀರಿಯಾಗಳು, ಅನಾನುಕೂಲಕರ ಬ್ಯಾಕ್ಟೀರಿಯಾಗಳು ಎರಡೂ ಇರುತ್ತೆ. ನಾವು ಆರೋಗ್ಯವಂತರಾಗಿದ್ದಾಗ ಅಂದರೆ ಅನುಕೂಲ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಿದ್ದು, ಅನಾನುಕೂಲ ಅಂದರೆ ನಮಗೆ ಕಾಯಿಲೆ ಉಂಟು ಮಾಡುವ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಇದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ರಿಟ್ರಾಗ್ರೆಡೇಷನ್ನಲ್ಲಿ ಏನಾಗುತ್ತೆ ಅಂದರೆ, ಅದು ಈ ಒಂದು ಅನ್ನ ಕಾರ್ಬೋಹೈಡ್ರೇಟ್ ಇರುತ್ತೆ, ಅದು ಅಮೈಲೇಸ್ ಅಮೈಲೋಪೆಕ್ಟಿನ್ ಆಗಿ ಅದು ಮಾರ್ಪಾಡಾಗಿರುತ್ತೆ.
ಅದು ಕರುಳಿನ ಈ ಕೊಲಾನ್ ಭಾಗಕ್ಕೆ ಹೋದಾಗ ಅಲ್ಲಿರುವ ಬ್ಯಾಕ್ಟೀರಿಯಾಗಳು ಅದನ್ನು ಬಳಕೆ ಮಾಡಿಕೊಂಡು ಅದನ್ನು ಡೈಜೆಸ್ಟ್ ಮಾಡುತ್ತೆ. ಡೈಜೆಸ್ಟ್ ಮಾಡಿ ಏನು ಮಾಡುತ್ತೆ ಅಂದರೆ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ಕರಿತೀವಿ. ಈ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡಲ್ಲಿ ಮುಖ್ಯವಾಗಿ ಪ್ರೊಪಿನೇಟ್, ಆಸಿಟೇಟ್, ಬ್ಯೂಟರೇಟ್. ಈ ಬ್ಯೂಟರೇಟ್ ಇದೆಯಲ್ಲ ಅದು ಅತ್ಯಂತ ಪ್ರಮುಖವಾದದ್ದು. ಕಾರಣ ಈ ಬ್ಯೂಟರೇಟ್ ಈ ಕೊಲಾನ್ ಗೋಡೆಗಳು ಏನಿದೆ ಅದನ್ನು ಗಟ್ಟಿಯಾಗಿ ಅಂದರೆ ಅದು ಸ್ಥಿರತೆ ಹೊಂದುವ ಹಾಗೆ ಮಾಡುತ್ತೆ. ಅದರ ಜೊತೆಗೆ ಎನರ್ಜಿಯನ್ನು, ಕೊಲಾನ್ ಸೆಲ್ಸ್ಗಳಿಗೆ ಎನರ್ಜಿಯನ್ನು ಕೊಡುತ್ತೆ. ಮತ್ತು ಆಹಾರದಲ್ಲಿ ಆ ಒಂದು ಕೊಲಾನಲ್ಲಿ ಏನಿರುತ್ತೆ ಅದು ಇನ್ಫ್ಲಮೇಷನ್ ಉಂಟಾಗದಿದ್ದ ಹಾಗೆ, ಆ ಕೊಲಾನ್ ಅಂತಂದರೆ ನಮ್ಮ ದೊಡ್ಡ ಕರುಳಿನಲ್ಲ ಜೀವಕೋಶಗಳಲ್ಲಿ ಉರಿಯೂತ ಉಂಟಾಗದಿದ್ದ ಹಾಗೆ. ಅಂದರೆ ಇತ್ತೀಚೆಗೆ ನೋಡಿ ಜನಕ್ಕೆ ಏನಕ್ಕೆ ಒಂದು ಅಜೀರ್ಣ ಆಗೋದು ಅಥವಾ ಗ್ಯಾಸ್ಟ್ರೈಟಿಸ್ ಅಂತೆಲ್ಲ ಅಂತಾರೆ, ಬಹಳಷ್ಟು ತೊಂದರೆಗಳಾಗುತ್ತಲ್ಲ. ಈ ಪ್ರಕ್ರಿಯೆಗಳು ಸರಿಯಾಗಿ ನಡೆಯದೇ ಇದ್ದಾಗ ಇಂಥದ್ದೆಲ್ಲ ಹೊಟ್ಟೆಗೆ, ಕರುಳಿಗೆ ಸಂಬಂಧಿಸಿದಂಥ ತೊಂದರೆಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಬ್ಯೂಟರೇಟ್ ಚೆನ್ನಾಗಿ ಬಿಡುಗಡೆ ಆದಂಥ ಪಕ್ಷದಲ್ಲಿ ಏನಾಗುತ್ತೆ, ಕೊಲಾನ್ ಸೆಲ್ಸ್ಗಳಿಗೆ ಎನರ್ಜಿ ಸಿಕ್ಕುತ್ತೆ, ಉರಿಯೂತ ಕಡಿಮೆ ಆಗುತ್ತೆ, ಮತ್ತು ಅದರ ವಾಲ್ಸ್ ಎಲ್ಲ ಇರುತ್ತಲ್ಲ ಅದು ಸ್ಥಿರತೆಯನ್ನು ಹೊಂದಿರುತ್ತೆ, ಗಟ್ಟಿಯಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಆಗದಿದ್ದಾಗೆ, ಕರುಳಿಗೆ ಯಾವುದೇ ರೀತಿಯ ಅಲ್ಸರ್ಸ್ಗಳು, ಹುಣ್ಣುಗಳು, ಗಾಯಗಳು ಆಗದಿದ್ದಾಗೆ ಇದು ತಡೆಗಟ್ಟುತ್ತೆ. ಹಾಗಾಗಿ ಈ ಒಂದು ರೆಸಿಸ್ಟೆಂಟ್ ಸ್ಟಾರ್ಚ್ ಅನ್ನ ಏನು ಉಳ್ಕೊಂಡಿರುತ್ತೆ ಅದು ಅತ್ಯಂತ ಪ್ರಮುಖವಾದ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ನಾವು ಮೊಸರು ಅಥವಾ ಮಜ್ಜಿಗೆಯನ್ನು ಹಾಕಿರ್ತೀವಲ್ಲ ಅದರಲ್ಲಿ ಪ್ರೋಬಯಾಟಿಕ್ ಅಂತ ನಾವು ಅದನ್ನು ಕರಿತೀವಿ. ಕಾರಣ ಅದರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಯಥೇಚ್ಛವಾಗಿರುತ್ತೆ. ಲ್ಯಾಕ್ಟೋಬ್ಯಾಸಿಲಸ್, ಬೈಫಿಡೋಬ್ಯಾಕ್ಟೀರಿಯಾ, ಪೀಡೋಕೋಕಸ್ ಅನ್ನುವ ಮತ್ತೊಂದು, ಆಮೇಲೆ ಲ್ಯೂಕೋನಾಸ್ಟ್ಯಾಕ್, ಲ್ಯೂಕೋನಾಸ್ಟ್ಯಾಕ್ ಈ ರೀತಿ ಹಲವಾರು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಇರೋದರಿಂದ ಅವುಗಳು ನಮ್ಮ ದೇಹಕ್ಕೆ ಪೂರಕವಾಗಿರುವಂತಹ ವೈಟಮಿನ್ ಬಿ ಕಾಂಪ್ಲೆಕ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ. ಇದರ ಜೊತೆಯಲ್ಲಿ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಹೆಚ್ಚಿನ ಪ್ರಮಾಣದ ಸೆರೋಟೋನಿನ್ ಬಿಡುಗಡೆ ಮಾಡುತ್ತೆ. ಈ ಗಟ್ ಮೈಕ್ರೋಬಯೋಮೆ ನಮ್ಮ ದೇಹದಲ್ಲಿರುವ ಸುಮಾರು 80% ಸೆರೋಟೋನಿನ್ನ ಬಿಡುಗಡೆ ಮಾಡುವಂಥದ್ದು. ಮಿಕ್ಕ 20% ಏನೋ ಅದು ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವಂಥದ್ದು. ಹಾಗಾಗಿ ಈ ಸೆರೋಟೋನಿನ್ ಇದೆಯಲ್ಲ ಇದೊಂದು ಮೂಡ್ ಸ್ಟೆಬಿಲೈಸರ್. ಅದಕ್ಕೆ ನೋಡಿ ಯಾರು ಮೊಸರನ್ನು ತಿಂತಾರೆ, ಮಜ್ಜಿಗೆಯನ್ನು ಊಟ ಮಾಡ್ತಾರೆ ಅಂಥವರು ಯಾವಾಗಲೂ ಸದಾಕಾಲ ಒಂದು ಕಾಮ್ ಸ್ಟೇಟಸಲ್ಲಿ ಇರ್ತಾರೆ. ನಾವು ಯಾವಾಗ ಈ ಮಸಾಲೆಯುಕ್ತ ಪದಾರ್ಥಗಳು ಅದರಲ್ಲೂ ಮಾಂಸಾಹಾರವನ್ನು ಜಾಸ್ತಿ ತಿನ್ನೋವರಿಗೆ ಸ್ವಲ್ಪ ಕೋಪ, ರೋಷ ಜಾಸ್ತಿ ಅಂತೀವಲ್ಲ, ಅದರ ಪ್ರಮುಖ ಕಾರಣ ಇದೆ. ಒಂದು ಕಾಮ್ನೆಸ್ ಕೊಡುವಂತಹದ್ದು ಈ ಮೊಸರನ್ನು ಪ್ರೋಬಯಾಟಿಕ್ಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಒಂದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬಹುದು. ಇದರ ಜೊತೆಯಲ್ಲಿ ರಿಟ್ರಾಗ್ರೇಡೇಷನ್ ಅಂತ ಆಗಿರುವಂಥ ಈ ಅನ್ನದಲ್ಲಿ ಏನಿರುತ್ತೆ ಅಂದರೆ pH ಇರುತ್ತಲ್ಲ, pH ಅನ್ನೋದು ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ ಈಗ ಅನ್ನ ತಯಾರು ಮಾಡಿದ್ದೀವಿ, ಬಿಸಿ ಅನ್ನ, ಅದರ pH 6ರಿಂದ 7 ಇರುತ್ತೆ. ನಮ್ಮ ದೇಹದಲ್ಲಿ ರಕ್ತದ pH ನ್ಯೂಟ್ರಲ್ಲು 7. 6 ಅಂತಂದರೆ ಅದು ಅಸಿಡಿಕ್ಕು, 7ಕ್ಕಿಂತ ಕಮ್ಮಿ ಆದರೆ ಅಸಿಡಿಕ್ಕು, 7ಕ್ಕಿಂತ ಜಾಸ್ತಿ pH ಆಯಿತು ಅಂದರೆ ಆಲ್ಕಲೈನ್ ಅಂತ ಕರಿತೀವಿ. ಈಗ ಈ ರಿಟ್ರಾಗ್ರೇಡೇಷನ್ ಆದಂತಹ ಈ ತಂಗಳನ್ನದಲ್ಲಿ ಅದರ pH 4ರಿಂದ 5 ಇರುತ್ತೆ. ಬಿಸಿ ಅನ್ನದಲ್ಲಿ 6ರಿಂದ 7 ಇದ್ದರೆ ಈ ತಂಗಳನ್ನದಲ್ಲಿ 4ರಿಂದ 5 ಇರುತ್ತೆ. ಈ ಒಂದು pHನಲ್ಲಿ ನಮ್ಮ ದೇಹದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ವೃದ್ಧಿ ಆಗುತ್ತೆ. ಮತ್ತು ಈ pHನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ನಮ್ಮ ಕರುಳಿನಲ್ಲಿ ಉಳಿಯೋದಿಲ್ಲ, ಸಾಯ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಈ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಅಂತಂದರೆ ಇನ್ನೂ ಬಹಳ ಒಂದು ಪ್ರಮುಖವಾದ ಪಾತ್ರ ಏನು ಮಾಡುತ್ತೆ ಅಂದರೆ ಇದು ನಮ್ಮ ಕೆಲವೊಂದು ದೇಹದಲ್ಲಿ ನಾವು ಆಹಾರದಲ್ಲಿ ಸೇವಿಸುವಂಥ ಖನಿಜಾಂಶಗಳು ಇದನ್ನು ಸಹ ದೇಹ ಚೆನ್ನಾಗಿ ಅಬ್ಸಾರ್ಬ್ ಹೀರಿಕೊಳ್ಳಲು ಸಹ ಸಹಾಯ ಮಾಡುತ್ತೆ. ಹಾಗಾಗಿ ಈ ಒಂದು ಪ್ರೋಬಯಾಟಿಕ್ಸಿಂದ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಅದರಲ್ಲೂ ಗಟ್ ಮೈಕ್ರೋಬಯೋಮ್ ಅದು ಈ ಅನ್ನದಲ್ಲಿದೆ. ಅನ್ನದಲ್ಲಿ ಹೇಗೆ ಸೇರ್ಕೊಂತು ಈ ಮೈಕ್ರೋಬಯೋಮ್ಸ್ಗಳು ಅಂತ ನಾವು ನೋಡೋದಾದರೆ ಗಾಳಿ ಮತ್ತು ಅನ್ನ ಮತ್ತು ಮೊಸರು ಎಲ್ಲ ಹಾಕ್ತೀವಿ, ಅದ್ರ ಜೊತೆ ಅದನ್ನು ಚೆನ್ನಾಗಿ ನಾವು ಕಲಸಿಡ್ತೀವಲ್ಲ, ಹಾಗಾಗಿ ಇದೆಲ್ಲ ಈ ಮೈಕ್ರೋ ಬ್ಯಾಕ್ಟೀರಿಯಾಗಳು ಬಯೋಮ್ಗಳು ಅದರಲ್ಲಿ ಸೇರ್ಕೊಂಡು ಅದನ್ನು ಅತ್ಯಂತ ಉತ್ಕೃಷ್ಟವಾದ ಒಂದು ಆಹಾರವನ್ನಾಗಿ ಅದನ್ನು ತಯಾರು ಮಾಡುತ್ತೆ. ಇದರ ಜೊತೆಯಲ್ಲಿ ಈಗ ನಾವು ಅದನ್ನು ಒಂದು ಮಣ್ಣಿನ ಮಡಿಕೆಯಲ್ಲಿ ಇಡ್ತಾ ಇದ್ದೀವಿ. ಈಗ ನೀವು ಬೇರೆ ಪಾತ್ರೆಗಳಲ್ಲಿ ಅದನ್ನು ಇಟ್ಟರೆ ಅದರ ಉಪಯೋಗ ಸ್ವಲ್ಪ ಕಡಿಮೆ ಆಗ್ಬೋದು, ಅದರ ಒಂದು ಮಟ್ಟ ಉತ್ಕೃಷ್ಟತೆ ಇದೆಯಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಮಣ್ಣಿನ ಪಾತ್ರೆಯಲ್ಲೇ ಇಟ್ಟಾಗ ಏನಾಗುತ್ತೆ ಅಂದರೆ ಮಣ್ಣಿನ ಪಾತ್ರೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ, ಮೈಕ್ರೋ ಲೆವೆಲಲ್ಲಿರುತ್ತೆ, ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಅಂಥ ಒಂದು ರಂಧ್ರಗಳಿರೋದ್ರಿಂದ ಗಾಳಿ ಅದರಲ್ಲಿ ಆಡ್ತಾ ಇರುತ್ತೆ. ಬೇರೆ ಪಾತ್ರೆಗಳಲ್ಲಿ ಯಾವುದೇ ರೀತಿ ಗಾಳಿ ಒಂದು ಆಡಲು ಅವಕಾಶ ಇರೋದಿಲ್ಲ. ಈ
ಗಾಳಿ ಅಂದರೆ ಒಳ ಹೋಗೋದು ಹೊರ ಬರೋದು, ಇದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಗಾಳಿ ಆಡೋದ್ರಿಂದ ಅದು ತಂಪಾಗಿರುತ್ತೆ. ಉದಾಹರಣೆಗೆ ನೀವು ನೋಡಿ, ಮನೆಯಲ್ಲಿ ಅದು ಬೇಸಿಗೆಯ ಸಂದರ್ಭದಲ್ಲಿ ಒಂದು ಮಣ್ಣಿನ ಮಡಕೆಯಲ್ಲಿ ನೀರನ್ನಿಟ್ಟು ಅದನ್ನು ನೀವು ಕುಡಿಬೇಕಾದ್ರೆ ಅದು ತುಂಬ ಒಂದು ಕೋಲ್ಡ್ ಆಗಿ ತಣ್ಣಗಿದೆ, ಒಂಥರ ರೆಫ್ರಿಜರೇಟರಲ್ಲಿ ಇಟ್ಟಿರುವ ಥರ ಅನಿಸುತ್ತೆ. ಅದೇ ಬೇರೆ ಪಾತ್ರೆಗಳಲ್ಲಿ ಗಾಜು ಅಥವಾ ಯಾವುದ್ರಲ್ಲಾರು ಇಟ್ಟು ಅಂತಹ ನೀರನ್ನು ಕುಡಿದಾಗ ನಮಗೆ ಆ ಫೀಲಿಂಗು ಬರೋದಿಲ್ಲ. ಕಾರಣ ಈ ಒಂದು ಮಡಕೆಯಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರೋದ್ರಿಂದ ಅದು ಅಲ್ಲಿ ತಂಪಾದ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ಈ ತಂಪಾದ ವಾತಾವರಣ ಇದೆಯಲ್ಲ, ಇಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆಯದಿದ್ದ ಹಾಗೆ ಬಹಳ ಪ್ರಮುಖವಾದ ಪಾತ್ರವನ್ನು ಈ ಮಣ್ಣಿನ ಪಾತ್ರೆ ವಹಿಸುತ್ತೆ ಅಂತ ಹೇಳಬಹುದು. ಇದರ ಜೊತೆಯಲ್ಲಿ ಈ ಮಣ್ಣಿನ ಪಾತ್ರೆಯಲ್ಲಿ ಏನಾಗುತ್ತೆ, ಮಣ್ಣಿನಲ್ಲಿ ಕೆಲವೊಂದು ಖನಿಜಾಂಶಗಳಿರುತ್ತೆ. ಮೆಗ್ನೀಷಿಯಮ್ ಆಗ್ಬೋದು, ಕ್ಯಾಲ್ಶಿಯಂ ಆಗ್ಬೋದು, ಐರನ್ ಮುಖ್ಯವಾಗಿ ಇಂಥವು ಈ ಮಣ್ಣಿನ ಪಾತ್ರೆಯಲ್ಲಿ ಇರುತ್ತೆ. ಅದೇನಾಗುತ್ತೆ, ನಾವು ಆಹಾರವನ್ನು ಅದಕ್ಕೆ ಹಾಕಿದಂತಹ ಸಂದರ್ಭದಲ್ಲಿ ಅದು ಅದರ ಜೊತೆ ಸೇರಿಕೊಳ್ಳುತ್ತೆ. ಅದನ್ನು ನಾವು ಸೇವನೆ ಮಾಡಿದಾಗ ಅದು ನಮ್ಮ ದೇಹಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇಲ್ಲೇನಾಗುತ್ತೆ, ನಾವು ರಾತ್ರಿ ನೆನೆಸಿಟ್ಟಾಗ ಆ ಅಬ್ಸಾರ್ಪ್ಷನ್ನು ಇನ್ನೂ ತುಂಬ ಚೆನ್ನಾಗಾಗುವುದನ್ನು ಇಲ್ಲಿ ನಾವು ನೋಡ್ತೀವಿ. ಇದು ಮಣ್ಣಿನ ಮಡಕೆಯಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ನಮಗೆ ಅದರಿಂದ ದೊರಕುವ ಪ್ರಯೋಜನಗಳು ಅಂತ ಹೇಳಬಹುದು. ಇದರ ಜೊತೆಲಿ ನಾವೇನು ಮಾಡ್ತೀವಿ, ಇದರ ಜೊತೆಗೆ ಈರುಳ್ಳಿಯನ್ನು ಹಾಕ್ತೀವಿ, ಶುಂಠಿಯನ್ನು ಬೆರೆಸ್ತೀವಿ, ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕೆಲವೊಮ್ಮೆ ಒಗ್ಗರಣೆ ಹಾಕ್ತಾರೆ, ಸಾಸಿವೆಗಳು, ಇಂಥದ್ದೆಲ್ಲ ಕೆಲವೊಂದು ಮಸಾಲೆಗಳನ್ನು ಹಾಕೋದ್ರಿಂದ ಪ್ರತಿಯೊಂದು ಈ ಪದಾರ್ಥಗಳಲ್ಲೂ, ಈಗ ಶುಂಠಿಯಲ್ಲಿ ಜಿಂಜಿರಾಲ್ 6 ಅಂತ ಇದೆ, ಕರಿಮೆಣಸಿನಲ್ಲಿ ಪೆಪರಿನ್ ಅಂತ ಇದೆ. ಹಾಗಾಗಿ ನಾವು ಬೆರೆಸುವಂಥ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇದರಲ್ಲೆಲ್ಲ ಯಥೇಚ್ಛವಾಗಿ ಖನಿಜಾಂಶಗಳು, ಲವಣಾಂಶಗಳು ಇರುತ್ತೆ. ಹಾಗಾಗಿ ಆ ಎಲ್ಲ ಅಂಶಗಳು ಈ ಒಂದು ಆಹಾರದಲ್ಲಿ ಸೇರಿಕೊಳ್ಳುತ್ತೆ. ಇದು ಸ್ವಲ್ಪ ಸೆಮಿ ಸಾಲಿಡ್, ಸ್ವಲ್ಪ ಗಂಜಿಯ ರೂಪದಲ್ಲಿ ಇರೋದರಿಂದ ಹೈಡ್ರೇಷನ್ ಅಂದರೆ ನಮಗೆ ಹೆಚ್ಚಿನ ನೀರಿನ ಅಂಶವನ್ನು ದೇಹಕ್ಕೆ ಕೊಡುತ್ತೆ. ಜೊತೆಯಲ್ಲಿ ಅತ್ಯಂತ ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ, ಹೆಚ್ಚಿಗೆ ತೊಂದರೆ ಆಗೋದಿಲ್ಲ, ಸುಲಭವಾಗಿ ಜೀರ್ಣ ಆಗುತ್ತೆ, ಹೆಚ್ಚಿನ ಪೌಷ್ಟಿಕಾಂಶ ಇದರಲ್ಲಿರುತ್ತೆ. ಅದರ ಜೊತೆಯಲ್ಲಿ ಇದರಲ್ಲಿ ಖನಿಜಾಂಶಗಳು ನಮ್ಮ ದೇಹಕ್ಕೆ ದೊರಕುತ್ತೆ. ಇದರ ಜೊತೆಯಲ್ಲಿ ಹೈಡ್ರೇಷನ್ನು ಸಹ ಚೆನ್ನಾಗಾಗುತ್ತೆ. ಹಾಗಾಗಿ ಬೆಳಗ್ಗಿನ ಹೊತ್ತು ಇಂಥ ಒಂದು ಆಹಾರದ ಸೇವನೆ ಸರ್ವತೋಮುಖವಾಗಿ ನಮ್ಮ ದೇಹದ ಎಲ್ಲ ಒಂದು ಪ್ರಕ್ರಿಯೆಗಳು, ನಮ್ಮ ಮುಖ್ಯವಾಗಿ ಬೆಳಗಿನ ಹೊತ್ತು ನಮಗೆ ಬೇಕಾಗಿರೋದು ಗ್ಲೂಕೋಸ್ ನಮ್ಮ ಮೆದುಳಿಗೆ. ಕಾರಣ ಏನಂತಂದರೆ ರಾತ್ರಿಯ ಉಪವಾಸದಲ್ಲಿರ್ತೀವಿ. ಹಾಗಾಗಿ ಬೆಳಗಿನ ಹೊತ್ತು ನಾವು ಏನು ಈ ಆಹಾರವನ್ನು ಸೇವಿಸುತ್ತೀವಿ, ಇದರಲ್ಲಿ ವೈಟಮಿನ್ B12 ಕಾಂಪ್ಲೆಕ್ಸ್ ಇರುತ್ತೆ, ರೈಬೋಫ್ಲೇವಿನ್ ಇರುತ್ತೆ, ಬಹಳಷ್ಟು ನಮಗೆ ದೇಹಕ್ಕೆ ಪೂರಕವಾದ ಅಂಶಗಳನ್ನು ನಾವು ಇದರಲ್ಲಿ ಹೊಂದಿರ್ತೀವಿ. ಹಾಗಾಗಿ ರೈತಾಪಿ ಜನ ಇದನ್ನು ಸೇವನೆ ಮಾಡ್ತಾಯಿದ್ರು. ಅವರಿಗೆ ಜೀರ್ಣಾಂಗದ ಯಾವುದೇ ಸಮಸ್ಯೆ ಬರ್ತಾ ಇರಲಿಲ್ಲ, ಆರೋಗ್ಯ ಅದ್ಭುತವಾಗಿರ್ತಿತ್ತು, ಪ್ರೋಬಯೋಟಿಕ್ಸ್ಗಳು ಜಾಸ್ತಿ ಇರ್ತಿತ್ತು. ಹಾಗಾಗಿ ಒತ್ತಡ ಬರ್ತಾ ಇರಲಿಲ್ಲ. ಇದು ಎಷ್ಟೇ ಕಷ್ಟ ಆಗಿರ್ಬೋದು, ರೈತರಿಗೆ ಬಹಳಷ್ಟು ಕಷ್ಟಗಳಿರುತ್ತೆ, ಮಳೆ ಬಂದಿರೋದಿಲ್ಲ, ಬೆಳೆ ಸರಿಯಾಗಿ ಬೆಳೀತಾ ಇರೋದಿಲ್ಲ, ಬಹಳಷ್ಟು ಅದು ಮುಖ್ಯವಾಗಿ ಆರ್ಥಿಕವಾಗಿ ಬಹಳಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲೂ ಸಹ ಅವರು ಒಂದು ಸ್ಟೇಬಲ್ ಆಗಿ ಯಾವುದೇ ಹೆಚ್ಚಿನ ಒತ್ತಡಕ್ಕೆ ಒಳಗಾಗದೇ ಇದ್ದ ಹಾಗೆ ತಡೆಗಟ್ಟಲು ಈ ಥರದ ಆಹಾರಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ನೋಡೋದಕ್ಕೆ ಅತ್ಯಂತ ಸುಲಭ, ಇದು ಏನು ಮಹಾ, ಇದು ಒಂದು ಮಣ್ಣಿನ ಪಾತ್ರೆಯಲ್ಲಿ ಅನ್ನವನ್ನು, ಅದು ತಂಗಳನ್ನು, ಅದನ್ನು ಮಾರನೇ ದಿನ ಸೇವನೆ ಮಾಡೋದ್ರಿಂದ ಏನು ಮಹಾ ಅಂತ ಅನ್ಬೋದು. ಆದರೆ ವೈಜ್ಞಾನಿಕವಾಗಿ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಅವಲೋಕನ ಮಾಡಿದಾಗ ಮಣ್ಣಿನ ಪಾತ್ರೆಯಲ್ಲಿ ಇಟ್ಟಿರುವಂಥ ಅನ್ನ ಏನಿದೆ ಅದು ಅಮೃತದಂತೆ ನಮಗೆ ದೇಹಕ್ಕೆ ಪೂರಕವಾಗಿರುತ್ತೆ. ಸೆರೋಟೋನಿನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ, ನಮ್ಮ ಮೂಡನ್ನ ಚೆನ್ನಾಗಿಡುತ್ತೆ, ನಮ್ಮ ಕರುಳನ್ನ ಚೆನ್ನಾಗಿಡುತ್ತೆ. ಯಾವಾಗ ನಮ್ಮ ಕರುಳು ಚೆನ್ನಾಗಿರುತ್ತೆ, ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ, ಕರುಳಿನಲ್ಲಿ ವೇಗಸ್ ನರ್ವ್ ಇದೆ, ಅದು ಒಂದು ಕನೆಕ್ಟ್ ನಮ್ಮ ಮೆದುಳಿಗೆ ಹೋಗುತ್ತೆ, ಎಂಟರಿಕ್ ನರ್ವಸ್ ಸಿಸ್ಟಮ್ ಅಂತ, ಅದು ಅದ್ಭುತವಾಗಿರುತ್ತೆ. ಕರುಳು ಅದಕ್ಕೆ ಹೇಳ್ತಾರೆ ನೋಡಿ, ಹೊಟ್ಟೆ ಯಾವಾಗಲೂ ಒಂದು ಆರಾಮದಾಯಕವಾಗಿದ್ದರೆ ಮೆದುಳು ಚೆನ್ನಾಗಿರುತ್ತೆ, ಚೆನ್ನಾಗಿ ನಮ್ಮ ಬುದ್ಧಿ ಓಡುತ್ತೆ, ಕೆಲಸ ಮಾಡ್ತೀವಿ ಅಂತ. ಹಾಗಾಗಿ ದೈಹಿಕವಾಗಿ, ಮಾನಸಿಕವಾಗಿ ಸಂಪೂರ್ಣ ಆರೋಗ್ಯವನ್ನು ನೀಡುವಲ್ಲಿ ಈ ಉಳಿದ ಅನ್ನ, ನಾವೇನು ಹೇಳ್ತೀವಿ ಮಡಕೆಯಲ್ಲಿ ಇಟ್ಟಿರುವಂತಹ ಉಳಿದ ಅನ್ನ ಏನಿದೆ ಅದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಬಹಳಷ್ಟು ಜನ ಜೀರ್ಣಾಂಗದ ಸಮಸ್ಯೆ ಇರುವಂಥವರು, ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ಅಜೀರ್ಣ ಆಗುವಂಥದ್ದು, ಮತ್ತು ಸರಿಯಾಗಿ ಜೀರ್ಣಕ್ರಿಯೆಯಲ್ಲಿ ಏನೋ ತೊಂದರೆಗಳಿರುತ್ತೆ, ಅಂತಹ ವ್ಯಕ್ತಿಗಳು
1 ವಾರಗಳ ಕಾಲ ಈ ಥರದ ಆಹಾರವನ್ನು ಸೇವಿಸಿದರೆ ಅವರ ಜೀರ್ಣಾಂಗದ ಸಮಸ್ಯೆಗಳು ಸಂಪೂರ್ಣವಾಗಿ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತೇಳಿ ಬಹಳಷ್ಟು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅನ್ನುವ ತಜ್ಞರು, ಅಂದರೆ ಕರುಳಿಗೆ ಸಂಬಂಧಿಸಿದಂತಹ ಚಿಕಿತ್ಸೆಯನ್ನು ನೀಡುವ ವೈದ್ಯರುಗಳೇ ಹೇಳಿದ್ದಾರೆ. ಇದರ ಮೇಲೆ ಬೇಕಾದಷ್ಟು ಸಂಶೋಧನೆಗಳು ನಡೆದಿದೆ. ಈ ಎಲ್ಲ ಸಂಶೋಧನೆಗಳು ಇದನ್ನು ನೀವು ಸೇವನೆ ಮಾಡಿ, ಈಗ ಹೊಸದಾಗಿ ಪಾಶ್ಚಿಮಾತ್ಯರು ಅಮೆರಿಕದಂತಹ ದೇಶದಲ್ಲಿ ಇದನ್ನು ಹೊಸದಾಗಿ ಕಂಡಿಡಿದು ಇದನ್ನು ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳ್ತಾರೆ. ಆದರೆ ಭಾರತದಲ್ಲಿ ಪುರಾತನ ಕಾಲದಿಂದಲೂ ನಮ್ಮ ಗ್ರಾಮೀಣ ಜನತೆ ಇದನ್ನೇ ತಿಂತಾ ಇರೋದು. ಆದರೆ ಇತ್ತೀಚೆಗೆ ನಾನು ಕಂಡಿದ್ದಾರೆ, ಇದನ್ನು ತಿನ್ನಬಾರ್ದು, ತಂಗಳನ್ನು ಯಾರು ತಿಂತಾರೆ, ತಂಗಳನ್ನು ಒಳ್ಳೆಯದಲ್ಲ ಅಂತ ಜನ ಮಾತಾಡ್ತಾರೆ. ಆದರೆ ತಂಗಳನ್ನು ನಿಜವಾಗ್ಲೂ ಒಳ್ಳೆಯದು. ಕಾರಣ ಏನಂತಂದರೆ ಇದರಿಂದ ನಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಏನಂತೀವಿ, ಶುಗರ್ ಲೆವೆಲ್ಲು ಸ್ಪೈಕ್ ಆಗೋದಿಲ್ಲ, ಅದು ಒಂದೇ ಮಟ್ಟದಲ್ಲಿ ಇರುತ್ತೆ. ಕಾರಣ ಇದರ ಒಂದು ನೇಚರ್ ಇದೆಯಲ್ಲ, ಈ ತಣ್ಣಗಾಗಿರುವ ಅನ್ನದ ನೇಚರು ಸಂಪೂರ್ಣವಾಗಿ ಬೇರೆ ಇರೋದ್ರಿಂದ ಇದು ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಕರಿತೀವಿ. ಆ ಒಂದು ರೂಪವನ್ನು ಹೊಂದಿರೋದ್ರಿಂದ ಮಧುಮೇಹ ರೋಗಿಗಳಿಗಾಗಿರ್ಬೋದು, ಕರುಳಿನ ತೊಂದರೆಗಳಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಇದರ ಜೊತೆಗೆ ಸ್ವಲ್ಪ ಆಂಗ್ಸೈಟಿ ಇರೋಂಥವ್ರು, ಒತ್ತಡ ಜಾಸ್ತಿ ಇರುವಂಥವರು, ಅಂಥ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲ ಈ ಥರದ ಆಹಾರವನ್ನು ಸೇವನೆ ಮಾಡ್ತಾ ಬಂದರೆ ನಿಜವಾಗಲೂ ಆರೋಗ್ಯ ವೃದ್ಧಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕಾರಣ ಇದರ ಮೇಲೆ ಬಹಳ ಹೆಚ್ಚಿನ ರಿಸರ್ಚ್ ನಡೆದಿದೆ. ಆ ರಿಸರ್ಚ್ನ ಫಲಿತಾಂಶ ಏನು ಅಂತಂದರೆ ಈ ಆಹಾರ ಅಮೃತಕ್ಕೆ ಸಮಾನ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಾಗಾಗಿ ಇದನ್ನು ತಾವೆಲ್ಲ ಒಮ್ಮೆ ಪ್ರಯತ್ನ ಪಡಬಹುದು. ಅದರಲ್ಲೂ ಮುಖ್ಯವಾಗಿ ಮಣ್ಣಿನ ಪಾತ್ರೆಯಲ್ಲಿ ಇದನ್ನು ಬಳಕೆ ಮಾಡಿದಾಗ ಇದರ ಪ್ರಯೋಜನವೇ ಬೇರೆ. ಹಾಗೆ ಮಾಡಿದ್ರೂ ಒಂದಷ್ಟು ಪ್ರಯೋಜನ ದೊರಕುತ್ತೆ. ಆದರೆ ನಮಗೆ ಹೆಚ್ಚಿನ ಮಟ್ಟದ ಇದರ ಅನುಕೂಲಗಳು ಬೇಕು ಅಂದರೆ ಮಣ್ಣಿನ ಪಾತ್ರೆಯಲ್ಲೇ ಈ ಆಹಾರವನ್ನು ಇಟ್ಟು ನಾವು ಇದನ್ನು ಬಳಕೆ ಮಾಡಬಹುದು. ನಮಸ್ಕಾರ.